ಹಬ್ಬದಲ್ಲಿ ಕೇವಲ ಭಾರತೀಯರು ಅಷ್ಟೇ ಅಲ್ಲ, ದೂರದ ಯುರೋಪ್ನಿಂದ ಬಂದಂತಹ ಪ್ರಜೆಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದು. ಹಾಗೆ ಈ ಪ್ರಜೆಗಳು ಎಲ್ಲ ಜನರಿಗೂ ಕೂಡ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ ಕ್ಲೀನ್ ಬೆಂಗಳೂರು ಕ್ಲೀನ್ ಭಾರತ ಅನ್ನುವಂತಹ ಸಂದೇಶ. ನೀವು ಗಮನಿಸ್ತಾ ಇರ್ಬೋದು, ಒಬ್ಬ ಯುರೋಪ್ ಕಂಟ್ರಿಯಿಂದ ಬಂದಂತಹ ಪ್ರಜೆ ನಮ್ಮ ಭಾರತದ ಜನರಿಗೆ, ನಮ್ಮ ಬೆಂಗಳೂರಿನ ಜನರಿಗೆ ಬೆಂಗಳೂರನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದು ಶ್ಲಾಘನೀಯ ವಿಚಾರ. ಅದರಲ್ಲೂ ಕೂಡ ಸಾಕಷ್ಟು ಜನ ಈ ಒಂದು ಫ್ರೀಡಂ ಹಬ್ಬಕ್ಕೆ ವಿಧಾನಸೌಧಕ್ಕೆ ಬರ್ತಾರೆ, ಸಾಕಷ್ಟು ತಿಂಡಿಗಳನ್ನ ತಿಂತಾರೆ, ಎಲ್ಲೆಂದರಲ್ಲಿ ಆ ಒಂದು ತಿಂಡಿಗಳನ್ನ ಪ್ಲೇಟ್ಗಳನ್ನೆಲ್ಲ ಬಿಸಾಕಿ ಹೋಗ್ತಾರೆ. ಇದರಿಂದ ನಮ್ಮ ವಿಧಾನಸೌಧ ಆಗಿರ್ಬೋದು, ನಮ್ಮ ಬೆಂಗಳೂರಿನ ಸೌಂದರ್ಯ ಹಾಳಾಗುತ್ತೆ. ಹೀಗಾಗಿ ಒಂದು ಯುವಕರ ತಂಡ ಇಲ್ಲಿ ಕ್ಲೀನ್ ಅನ್ನ ಮಾಡ್ತಾ ಇರುವಂತದ್ದು ವಿಧಾನಸೌಧನ. ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಫಸ್ಟ್ ಥಿಂಗ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕನ್ನಡ ಬರುತ್ತಾ, ಏನ್ ಹೇಳ್ತೀರಾ ಕನ್ನಡದಲ್ಲಿ? ಮ್ಯಾಮ್, ನನಗೆ ಸ್ವಲ್ಪ ಕನ್ನಡ ಬರುತ್ತಾ, ಬಟ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. I am very excited and happy to be here. We came to support today's event. Krishna Baregoda sir has created an amazing event. They have provided all the facilities for garbage disposal, but as you can see, some people feel entitled to still throw the garbage around Vidhan Sauda area. So we have a support from these girls who just came along and started cleaning with us. So it just shows that people want to see the change. We just have to start. Okay, this is the first time you're coming to Vidhan Sauda or what? Illa, ma'am, I'm in Bangalore 8 years already. 8 years. In India 8 years, Bangalore 6 years. So, ಏನ್ ಹೇಳ್ತೀರಾ ಸರ್? ಎಲ್ಲ ಕಡೆ ತಿಳ್ತಾರೆ, ಅಲ್ಲೇ ಬಿಸಾಕ್ತಾರೆ, ಗಾರ್ಬೇಜ್ ಥ್ರೋ ಮಾಡ್ತಾರೆ. ಜನರಿಗೆ ಏನ್ ಮೆಸೇಜ್ ಕೊಡ್ತೀರಾ? Keep 2 meters outside your homes and shops clean. Don't throw garbage on the road. Even if there is no dustbin, take it home with you because this is our India. Nama uru, nama javabdari. Also, please. Your good name, sir? My name is Jai Hind. My name is Lazar from Serbia. ಥ್ಯಾಂಕ್ ಯು. ಸೊ ಸಾಕಷ್ಟು ಜನ ಯುವಕರಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸೊ ನೀವು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಕ್ಲೀನ್ ಬೆಂಗಳೂರು ನೀವು ಮಾಡ್ತಾ ಇರೋದು, ಏನ್ ಹೇಳ್ತೀರಾ? I don't know Kannada. ಓಕೆ, ಯು ಕ್ಯಾನ್ ಟಾಕ್ ಇನ್ ಇಂಗ್ಲಿಷ್. We have to save our India and we have to clean our India and we have to not throw garbage here. That's all. ಓಕೆ, ಎನಿಬಡಿ ನೋಸ್ ಕನ್ನಡ ಹಿಯರ್? ಓಕೆ, ಸೊ ನೀವು ಗಮನಿಸ್ತಾ ಇರ್ಬೋದು, ಆಲ್ಮೋಸ್ಟ್ ಹಂಗಂದ್ರೆ ಬೇರೆ ರಾಜ್ಯದವರು, ಬೇರೆ ದೇಶದವ್ರು ಬಂದು ಇಲ್ಲಿ ಬೆಂಗಳೂರನ್ನ ಕ್ಲೀನ್ ಮಾಡಲಿಕ್ಕೆ ಮುತುವರ್ಜಿನ ವಹಿಸಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಬೆಂಗಳೂರಿಗನು ಕೂಡ ನಮ್ಮ ಬೆಂಗಳೂರನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ. ನಮ್ಮ ಮನೆ ಸ್ವಚ್ಛವಾಗಿತ್ತು, ನಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿತ್ತು ಅಂತ ಹೇಳಿದ್ರೆ ನಗರ ಸ್ವಚ್ಛ ಆಗತ್ತೆ. ನಗರ ಸ್ವಚ್ಛ ಆಯ್ತು ಅಂತ ಹೇಳಿದ್ರೆ ಇಡೀ ದೇಶ ಸ್ವಚ್ಛ ಆಗತ್ತೆ. ಹೀಗಾಗಿ ಎಲ್ಲೆಂದ್ರಲ್ಲಿ ಕಸ ಬಿಸಾಕೋದನ್ನ ತಡೆಗಟ್ಟಿ, ಎಲ್ಲೆಲ್ಲಿ ಕಸದ ಡಬ್ಬ ಇರುತ್ತೆ ಅಲ್ಲೆಲ್ಲ ಬಿಸಾಕೋಣ. ಅದನ್ನ ಹೊರತುಪಡಿಸಿ ಎಲ್ಲೂ ಕೂಡ ರಸ್ತೆಗಳಲ್ಲಿ ಕಸ ಬಿಸಾಕೋದನ್ನ ಅವಾಯ್ಡ್ ಮಾಡೋಣ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ ಬೆಂಗಳೂರು.